ಗುಡ್ ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಬ್ ವಿತ್ ಅಮ್ಮು. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಅವಳು ನಂಜನಗೂಡಿಂದ ಮೈಸೂರಿಗೆ ಬರ್ತಾ ಇದ್ದಾಳೆ. ಸೊ ಇವತ್ತು ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಶುಕವನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ, ಸಿ ಯು ಇನ್ ಮೈಸೂರ್ ಅಗೇನ್. ನಾನು ಮೈಸೂರಿಗೆ ಬಂದು ರೀಚ್ ಆದೆ. ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒನ್ ಮಿನಿಟ್ ಆಯಿತು ನಾನು ಬಂದು. ಸೊ ಅವಳು ಇನ್ನು 20 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಾಳೆ ಬಂದು ರೀಚ್ ಆಗೋದು. ಸೊ ನಾನು ಕಾಯಬೇಕು ಅವಳಿಗೆ. ಅವಳು ಬಂದಮೇಲೆ ಆಟೋನಲ್ಲಿ ಹೋಗ್ತೀವಿ. ತಿಂಡಿ ಆಯಿತಾ? ನಿಮ್ಮದು? ಸೊ ನಾವಿಬ್ಬರು ತಿಂಡಿ ತಿಂದಿರಲಿಲ್ಲ. ಸೊ ಇಬ್ಬರು ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. ಅವಳು ಮಸಾಲೆ ದೋಸೆ ತೊಗೊಂಡಿದ್ದಾಳೆ, ನಾನು ಬಾತ್ ತೊಗೊಂಡಿದ್ದೀನಿ. ಲೈಟಾಗಿ ತಿನ್ಕೊಂಡು ಶುಕವನಕ್ಕೆ ಹೋಗೋಣ ಅಂತ. 10 o'clock ಓಪನಿಂಗು, ಇನ್ನು 10:15 ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಹಶ್ವಾಗ್ತಾಯಿತ್ತು. ಸೊ ತಿಂಡಿ ತಿನ್ಕೊಂಡು ಹೋಗ್ತೀವಿ. ಶುಕವನನ ಎಸ್ಟಾಬ್ಲಿಷ್ ಮಾಡಿದ್ದು ಡಾಕ್ಟರ್ ಎಸ್ ಸುಬ್ರಹ್ಮಣ್ಯಂ. ಇದರ ಓಪನಿಂಗ್ ಟೈಮಿಂಗ್ಸ್ 10 AM ಇಂದ 12:30 PM ಮತ್ತು ಈವ್ನಿಂಗ್ 3:30 to 5:30 PM. ಒಳಗೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಶುಕವನ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಲ್ಲ. ಇಲ್ಲಿ ತುಂಬ ವೇರಿಯಸ್ ಸ್ಪೀಷೀಸ್ ಆಫ್ ಬರ್ಡ್ಸ್ನ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲಿ 2000 ಬರ್ಡ್ಸ್ ಕಲೆಕ್ಷನ್ ಇಟ್ಟಿದ್ದಾರೆ ಮತ್ತು 468 ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಬರ್ಡ್ಸ್ ಇಲ್ಲಿ ನೋಡ್ಬೋದು. ಇದು ಇಂಡಿಯಾದು ಒಂದು ಲಾರ್ಜೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿರೋದು ಶುಕವನ. ಓಕೆ, ನಾವು ಶುಕವನಕ್ಕೆ ಹೋಗಿದ್ವಿ. ಶುಕವನದಲ್ಲಿ ಫೋಟೋಸ್ ವೀಡಿಯೋಸ್ ಅಲೋ ಇರಲಿಲ್ಲ, ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕು. ಸೊ ನಾವೇನು ತೊಗೊಳ್ಳಿಲ್ಲ, ಬರ್ಡ್ಸ್ನ ನೋಡಿಕೊಂಡು ಚೆನ್ನಾಗಿ ಬಂದ್ವಿ ಆಚೆ. ಸೊ ಇಲ್ಲಿ ಬೋನ್ಸಾಯಿ ಗಾರ್ಡನಿಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ, ಪ್ಲ್ಯಾಂಟ್ಸ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ತುಂಬ ಹಳೆ ಕಾಲದ 1944 ಮತ್ತು 1999 ಆ ಥರ ಹಳೆ ಕಾಲದ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿ ಪ್ರಿಸರ್ವ್ ಮಾಡಿ ನೋಡ್ಕೋತಾ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ ನೋಡೋಣ. ಇದು ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಸ್ಥಾಪನೆ ಮಾಡಿದ್ದು ಅವಧೂತ ದತ್ತ ಪೀಠದ ಒಂದು ಭಾಗವಾಗಿದೆ ಇದು. ಸೊ ಈ ಬೋನ್ಸಾಯಿ ಗಾರ್ಡನ್ನ ಕಿಷ್ಕಿಂದೆ ಮೂಲಿಕಾ ಬೋನ್ಸಾಯಿ ಗಾರ್ಡನ್ ಅಂತಲೂ ಕರೀತಾರೆ. ಇದು ಫೇಮಸ್ ಗಾರ್ಡನ್ ಮೈಸೂರಲ್ಲಿ ಲೊಕೇಟ್ ಆಗಿರೋದು. ಇಲ್ಲಿ ನೀವು ವೇರಿಯಸ್ ಬೋನ್ಸಾಯಿ ಪ್ಲ್ಯಾಂಟ್ಸ್ನ ನೋಡ್ಬೋದು. ಇದು ನೇಚರ್ ಲವರ್ಸ್ಗೆ ತುಂಬ ಒಳ್ಳೆಯ ಜಾಗ ವಿಸಿಟ್ ಮಾಡೋಕ್ಕೆ, ಮತ್ತು ಮಕ್ಕಳಿಗೆ ವೆರಿ ಎಜುಕೇಟಿವ್ ಪ್ಲೇಸ್. ಇಲ್ಲಿ ತುಂಬ ತಿಳ್ಕೊಬೋದು ಪ್ಲ್ಯಾಂಟ್ಸ್ ಬಗ್ಗೆ. ಆ್ಯಕ್ಚುಲಿ ಈ ಗ್ರೀನರಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದೊಂದು ಪ್ಲ್ಯಾಂಟ್ಗೂ ಒಂದೊಂದು ನೇಮ್ ಇದೆ, ಟಚ್ ಮಾಡೋಕ್ಕೆ ಬಿಡಲ್ಲ, ಹಾಳಾಗುತ್ತೆ ಅಂತ. ತುಂಬ ಚೆನ್ನಾಗಿದೆ ಇದು. ಇದರ ಟೈಮಿಂಗ್ಸ್ ಬಂದು 9 AM ಇಂದ 12 PM ತನಕ, ಮತ್ತು ಈವ್ನಿಂಗ್ 4 PM ಇಂದ 6 PM ತನಕ ಎಂಟ್ರಿ ಇರುತ್ತೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1986 ಮೈಸೂರಲ್ಲಿ ಸ್ವಾಮೀಜಿ ಆಶ್ರಮದಲ್ಲಿ. ಇದು ಅವ್ರದ್ದು ಒಂದು ಆಶ್ರಮದ ಭಾಗವೂ ಆಗಿದೆ. ಬಂದಿದ್ದು ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ, ಬಂದಿದ್ದು ತುಂಬ ವರ್ತ್ ಇದೆ. ಇಲ್ಲಿ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಓಕೆ, ಬಂದು ವಿಸಿಟ್ ಮಾಡಿ ಒಂದ್ಸಲಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವಿಬ್ಬರು. ಆಲ್ಮೋಸ್ಟ್ ಈಗ 1:30 ಆಗಿದೆ. ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ, ಯಾವ ಜಾಗ ಅಂತ. ನಾವು ಇಬ್ಬರು ಹೊಸದಾಗಿ ಓಪನ್ ಆಗಿರೋ ವಿರಾಸತ್ ವಿಂಟೇಜ್ 1916 ಹೋಟೆಲ್ಗೆ ಬಂದಿದ್ದೀವಿ. ಹೆಂಗಿರುತ್ತೆ ನೋಡಿಲ್ಲ ನಾವುವೇ. ಸೊ ಒಳಗೆ ಹೋಗೋಣ ಬನ್ನಿ, ಹೆಂಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ, ಬನ್ನಿ.
ಪಟ ಆರ್ಡರ್ ಮಾಡಿದ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಬೇಗ ಆರ್ಡರ್ ಮಾಡಿ ಅಲ್ಲೇ ಫೋಟೋಸ್ ಎಲ್ಲ ತೊಗೊಂಡ್ವಿ, ಯಾಕಂದರೆ ಆ ಕಡೆ ಈ ಕಡೆ ತುಂಬ ಗ್ರೀನರಿ ಇತ್ತು. ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ರು. ಅದರ ಮಧ್ಯ ಅರೇಂಜ್ ಮಾಡಿದ ಟೇಬಲ್ ಎಲ್ಲ ತುಂಬ ಆಸ್ಥೆಟಿಕ್ ಮತ್ತು ವಂಡರ್ಫುಲ್ ಫೀಲಿಂಗ್ ಕೊಡ್ತಾ ಇತ್ತು. ಇಟ್ ಹ್ಯಾಡ್ ವೆರಿ ಗುಡ್ ಆ್ಯಂಬಿಯನ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ. ಫುಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ನ ಕಳೆಯೋಕ್ಕೆ ತುಂಬ ಒಳ್ಳೆಯ ಜಾಗ. ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೀಸು. ಊಟ ಆಯಿತು, ಊಟ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ತುಂಬ ಚೆನ್ನಾಗಿತ್ತು, ಸರ್ವಿಂಗ್ ಎಲ್ಲ ಚೆನ್ನಾಗಿತ್ತು, ಇಂಟ್ರ್ಯಾಕ್ಷನು ಚೆನ್ನಾಗಿ ಮಾಡಿದ್ರು. ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನಾವು ತಿಂದಿದ್ದೆ 2 ಐಟಮು, ನಾವಿಬ್ಬರೇ ಬಂದಿದ್ವಿ ಅಂತ. ಸೊ ಒಂದು ವೆಜ್ ಬಿರಿಯಾನಿ, ಒಂದು ಕ್ರಿಸ್ಪಿ ಕಾರ್ನು. ಸೊ ಅವೆರಡು ತುಂಬ ಚೆನ್ನಾಗಿತ್ತು. ಸೊ ವಿ ಹ್ಯಾಡ್ ಅ ಗುಡ್ ಲಂಚ್ ಇವತ್ತು. ಸೊ ಯಾರಾದರೂ ಇಲ್ಲಿ ಹತ್ತಿರ ಇರೋರು ಇಲ್ಲಿ ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಒಂದು ಸ್ಮಾಲ್ ರಿವ್ಯೂ ಅಷ್ಟೇ, ತುಂಬ ಚೆನ್ನಾಗಿದೆ. ಓಕೆ, ನಾವು ಊಟ ಮುಗೀತು. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ ಸಬ ಬಸ್ ಸ್ಟ್ಯಾಂಡ್ಗೆ. ಸೊ ಸಬ ಬಸ್ ಸ್ಟ್ಯಾಂಡ್ನಲ್ಲಿ ಅವಳು ನಂಜನಗೂಡು ಬಸ್ ಹತ್ತಿದ್ದಾಳೆ, ನಾನು ಮಂಡ್ಯ ಬಸ್ ಹತ್ತಿದ್ದೀವಿ. ಓಕೆ, ಬಾಯ್ ಬಾಯ್, ಸಿ ಯು ಟುಮಾರೋ. ಫೈನಲಿ ರೀಚ್ಡ್ ಹೋಮ್. ಫ್ರೆಶ್ನಪ್ ಆಗಿ ಕಾಫಿ ಕುಟ್ಕೊಂಡು ಫ್ರೆಶ್ ಆಗಿ ಕೂತಿದ್ದೀನಿ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಅವಳು ಫೋನ್ ಮಾಡಿದ್ಲು, ನನ್ನ ಫ್ರೆಂಡು, ಅವಳು ರೀಚ್ ಆಗಿದ್ದೀನಿ ಮನೆಗೆ ಅಂತ ಅವಳು ಮೆಸೇಜ್ ಮಾಡಿದ್ಲು, ಕಾಲು ಮಾಡಿದ್ಲು, ಸೇಫಾಗಿ ರೀಚ್ ಆದೆ ಅಂತ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.